ಬೀದರ್ ಜಿಲ್ಲೆ ಇತಿಹಾಸದ ಪರಂಪರೆಯನ್ನು ನಾವು ಸಹಜವಾಗಿ ಮುಂದಿನ ಜನರೇಷನ್ಗೆ ಭಾಳ ಇತಿಹಾಸದ ಮರೆವು ಆಗ್ತಾ ಇದೆ. ಆದರೂ ಕೂಡ ನಮ್ಮ ಬೀದರ್ ಜಿಲ್ಲೆಯ ಇತಿಹಾಸದ ಬಗ್ಗೆ ಭಾಳಷ್ಟು ಕಲ್ಪನೆ, ಅನೇಕ ದಾಖಲೆಗಳು ಇಲ್ಲ ಇವತ್ತು. ಆದರೂ ಕೂಡ ನಾವು ಅನೇಕ ಮೌಖಿಕವಾದಂಥ ಸಂದರ್ಶನದ ಮೂಲಕ ಬೀದರ್ ಜಿಲ್ಲೆಯ ಇತಿಹಾಸವನ್ನು ನಾವು ಅರ್ಥವನ್ನು ಮಾಡ್ಕೋಬೇಕು. ಹಾಗಾಗಿ ನಮ್ಮ ಬೀದರ್ ಜಿಲ್ಲೆ ವಿಶೇಷವಾಗಿ ಮಹಾಭಾರತ ರಾಮಾಯಣದಿಂದ ನಾವು ಸಾಮಾನ್ಯವಾಗಿ ಇತಿಹಾಸವನ್ನು ನೋಡ್ತೇವೆ. ಆದರೆ ಬರುಬರುತ್ತ ದಿನಗಳಲ್ಲಿ ಅದು 12ನೇ ಶತಮಾನದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಭಾಗ ಅತ್ಯಂತ ಪ್ರಸಿದ್ಧವಾಯಿತು. ಆ ನಂತರ ಏನಾಯಿತು, ನಮ್ಮ ಬೀದರ್ ಜಿಲ್ಲೆ ಅನೇಕ ಭಾಷೆಗಳು, ಅದು ವಿಶೇಷವಾಗಿ ಕನ್ನಡ ಭಾಷೆಯನ್ನು ಬಿಟ್ಟು ಅನೇಕ ಭಾಷೆಗಳ ಮಿಶ್ರಣವಾಗಿ ಅನ್ಯರ ಆಳ್ವಿಕೆಗೆ ತುತ್ತಾಗಿ ನಂತರ ಏನಾಯಿತು ಅಂದರೆ ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು ನಮ್ಮ ಬೀದರ್ ಭಾಗ. ಅದು ವಿಶೇಷವಾಗಿ ನಾವು ಇವತ್ತು ಹೈದರಾಬಾದ್ ಕರ್ನಾಟಕ ಅಂತ ಕರಿತೇವೆ, ಈಗ ಕಲ್ಯಾಣ ಕರ್ನಾಟಕ ಭಾಗವಾಗಿ ನಮ್ಮ ಭಾಗವಾಗಿದೆ. ಹಾಗಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಗೆ ಯಾರು ಆಳ್ವಿಕೆ ಮಾಡ್ತಿದ್ರು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈದರಾಬಾದ್ ನಿಜಾಮವನ್ನು ಆಳ್ವಿಕೆಯನ್ನು ಮಾಡ್ತಿದ್ರು ನಮ್ಮ ಭಾಗ. ಹಾಗಾಗಿ ಈ ಭಾಗದ ಜನರಿಗೆ ಅರಸ ಯಾರಾಗಿದ್ದವನ್ನ ಹೈದರಾಬಾದ್ ನಿಜಾಮ ಆಗಿದ್ದ. ಹಾಗೆ ಆ ನಿಜಾಮನ ಆಳ್ವಿಕೆಯಲ್ಲಿ ಈ ಭಾಗವನ್ನು ಅಪ್ ಟು ಸೋಲಾಪುರ್ವರೆಗೆ, ಈ ಕಡೆ ರಾಯಚೂರುವರೆಗೆ, ಅಂದರೆ ರಾಯಚೂರಿಗಿಂತ ಮೇಲೆ ಭಾಗದವರೆಗೆ ನಮ್ಮ ಈ ಬೀದರು, ಜೈರಾಬಾದು, ಸಂಗಾರೆಡ್ಡಿ ಇವೆಲ್ಲ ಭಾಗವನ್ನು ಹೈದರಾಬಾದ್ ನಿಜಾಮ ಒಳಪಟ್ಟಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಬೀದರ್ ಜಿಲ್ಲೆ ಕೂಡ ಹೈದರಾಬಾದ್ ನಿಜಾಮಕ್ಕೆ ಒಳಪಟ್ಟಿತ್ತು 1947ಕ್ಕಿಂತ ಪೂರ್ವದಲ್ಲಿ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಹೈದರಾಬಾದ್ ನಿಜಾಮನಿಗೆ ಅನೇಕ ರೀತಿಯಾದಂಥ ಸಂಬಂಧಗಳು ನಮ್ಮ ಬೀದರ್ನಲ್ಲಿ ಇದ್ದು, ಅಂಥ ಒಂದು ಮನೆತನಗಳಲ್ಲಿ ಸಾಮಾನ್ಯವಾಗಿ ಅದು ಭಾಲ್ಕಿ ತಾಲೂಕಿನ ಹಲ್ಬರ್ಗದ ಪರ್ವ ಕುಟುಂಬ ಹೈದರಾಬಾದ್ ನಿಜಾಮನಿಗೆ ಬಹಳ ಹತ್ತಿರವಾದಂಥ ಸಂಬಂಧ ಇತ್ತು. ಯಾಕಂದರೆ ಹೈದರಾಬಾದ್ ನಿಜಾಮನ ಕಾಲದಲ್ಲಿ ಹೇಗೆ ಇವತ್ತು ಮಂತ್ರಿಮಂಡಲದ ಸದಸ್ಯರು ಹೇಗೆ ಮುಖ್ಯಮಂತ್ರಿಗೆ ಸಲಹೆ ಸೂಚನೆಯನ್ನು ಕೊಡ್ತಾರೋ, ಹಾಗೆ ಇವತ್ತು ಬೀದರ್ ಜಿಲ್ಲೆ ಹಲ್ಬರ್ಗ ಮನೆತನದ ಪರ್ವ ಕುಟುಂಬ ಹೈದರಾಬಾದ್ ನಿಜಾಮನಿಗೆ ಸಲಹೆ ಸೂಚನೆ ಮತ್ತು ರೆವಿನ್ಯೂ ಕೂಡ ಸಂಗ್ರಹವನ್ನು ಮಾಡಿ ಅದು ಉತ್ತಮವಾದಂಥ ಬಾಂಧವ್ಯದ ಸಂಬಂಧವನ್ನು ಹೈದರಾಬಾದ್ ನಿಜಾಮದೊಂದಿಗೆ ಇರುವಂಥ ಮನೆತನ ಯಾವುದಾಗಿತ್ತು ಅಂದರೆ ಬಾಲ್ಕಿ ತಾಲೂಕ ಹಲ್ಬರ್ಗದ ಒಂದು ಮನೆತನವಾಗಿತ್ತು. ಹಾಗಾಗಿ ಆ ಹಲ್ಬರ್ಗ ಮನೆತನದ ಆ ಸಂದರ್ಭದಲ್ಲಿ ಅಂದರೆ ಹೈದರಾಬಾದ್ ನಿಜಾಮನ ಸಂಬಂಧ ಯಾರಾಗಿತ್ತು ಅಂದರೆ ಸಂಗಪ್ಪ ಪ್ರಭಾ ಅವರು ಅತ್ಯಂತ ಸಂಬಂಧವನ್ನು ಹೊಂದಿದ್ದರು. ಹಾಗಾಗಿ ಆ ಸಂಗಪ್ಪ ಅವರ ಮೊಮ್ಮಗರಾದಂಥ, ಅದು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಎಲ್ಲರ ಹೃದಯವನ್ನು ಗೆದ್ದಂಥ, ಸಮಾಜದ ಬಾಂಧವ್ಯವನ್ನು ಇಟ್ಕೊಂಡಂಥ ಈ ಬೀದರ್ ಜಿಲ್ಲೆಯಲ್ಲಿ ಅವ್ರು ನಾವು ಏನಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ಅವಾಗ ಏನಂತಂದ್ರೆ ಜಿಲ್ಲಾ ಪಂಚಾಯತ್ ಮೊದಲನೇ ಸದಸ್ಯರು, ಜಿಲ್ಲಾ ಪಂಚಾಯತ್ ಮೊದಲನೇ ಸದಸ್ಯ ಮುರಳೀಧರ ಕಾಳೆಯವರು ಅಂತ ಒಂದು ಸಂದರ್ಭದಲ್ಲಿ ಮೊದಲನೇ ಸದಸ್ಯರನ್ನು ಹಲ್ಬರ್ಗ ಭಾಗದಲ್ಲಿ ಮೊದಲನೇ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದರು. ಹಾಗಾಗಿ ಇಂದು ಆಯ್ಕೆ ಆಗಿದ್ದು, ಆಳ್ವಿಕೆ ಮಾಡಿದ್ದು ಸಹಜ, ಆದರೆ ಎಲ್ಲರ ಹೃದಯವನ್ನು ಗೆದ್ದಂಥ ಮುತ್ಸದಿ ರಾಜಕಾರಣಿಗಳು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ನನಗೂ ಕೂಡ ಹೆಮ್ಮೆ ಅನಿಸ್ತದೆ, ಯಾಕಂದರೆ ನಾನು ಪರ್ವ ಕುಟುಂಬಕ್ಕೆ ಹಳೆನಾಗಿ ಅವ್ರ ಜೊತೆ ಮಾತಾಡೋದ್ರೆ ನನ್ನ ಪುಣ್ಯ ಅಂತ ಭಾವಿಸ್ಕೊತೇನೆ. ಅವ್ರ ಜೊತೆ ಕೆಲವು ಹೈದರಾಬಾದ್ ನಿಜಾಮನಿಗೆ ಸಂಬಂಧಪಟ್ಟಂಥ ಕೆಲವು, ಯಾಕಂದರೆ ದಾಖಲೆಗಳನ್ನು ಸಹಜವಾಗಿ ಕಣ್ಮರೆ ಆಗ್ತವೆ, ಅದು ಕೆಲವು ಮೌಖಿಕ ದಾಖಲೆ ಕೂಡ ನಮ್ಮ ಇತಿಹಾಸದ ಒಂದು ಆಧಾರವನ್ನು ಇಟ್ಕೊಳ್ಳೋಕೆ ನಾವು ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ಮಾವರ ಜೊತೆ ನಾನು ಕೆಲವು ವಿಷಯಗಳನ್ನು ಅವರು ಮಾತಾಡ್ತಾರೆ. ಹಾಗೆ ಆ ಪರ್ವ ಕುಟುಂಬ ಹೈದರಾಬಾದ್ ನಿಜಾಮ್ ಜೊತೆಗೆ ಹೇಗೆ ಸಂಬಂಧ ಇತ್ತು ಅಂತೇಳಿ ನೇರವಾಗಿ ಅವರಿಂದ ನಾವು ಕೇಳ್ತೇವೆ. ಮೊದಲ ಈ ಏನು ಐಬಿಗಳು ಕಟ್ಸಿರಲ್ರಿ, ಹೈದರಾಬಾದ್ ಇಟ್ಕೊಂಡು ಈ ಕಡೆ ಪೂರ ಔರಂಗಾಬಾದ್ ತನ ಪ್ರತಿ 20-25 ಕಿಲೋಮೀಟ್ರಿಗೆ ಒಂದೊಂದು ಸಲ ಐಬಿ ಕಟ್ಸಿಕ್ಕಾರೆ ಗೌರ್ಮೆಂಟ್ದವ್ರು. ಆಗ ನಿಜಾಮಂದವ್ರು ಹೊಂಟಿತ್ತಂತ ಈ ಕಡೆ, ನಿಜಾಮಂದು ಸವಾರಿ ಈ ಕಡೆ ಪೂರ ಔರಂಗಾಬಾದ್ ತನ ಹೊಂಟ್ರ ಅವ್ರು ಎಲ್ಲಿ ರಾತ್ರಿ ಉಳ್ಕೋತಾರ ಅಂಬೋದು ಮೊದಲೇ ಗೊತ್ತಿಲ್ಲ. ಕಡೆ ನಾವು ಕಟ್ಕೋತ ಬಂದೇನು. ಅದಕ್ಕೆ